ಅಗ್ನಿ ಸಾಕ್ಷಿ ಇವತ್ತಿನ ಎಪಿಸೋಡಲ್ಲಿ ಅವ್ರ ಚಿಕ್ಕಮ್ಮ ಮಲ್ಲಿಕಾ ಇರ್ತಾರಲ್ಲ, ಮಲ್ಲಿಕಾ ಅಂದರೆ ನಮ್ಮ ಭಾವ ರಿಟೈರ್ಡ್ ಆಗಿ ನಮ್ಮ ಭಾವ ತಮ್ಮ ಪ್ಲೇಸಿಗೆ ಚೇರ್ಮನ್ ಆಗಿ ನಮ್ಮ ಮಗನ ಮಾಡ್ತಾನೆ ಅಂತೆಲ್ಲ ಹೇಳಿ ಅಲ್ಲಿ ಬಂದಿರೋ ಬೋರ್ಡ್ ಮೆಂಬರ್ಗೆಲ್ಲ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ಸ್ ಒಳಗೆ. ಅಗ್ನಿ ಅವ್ರ ತಂದೆ ಅರವಿಂದ್ ಅವ್ರು ಇರ್ತಾರಲ್ಲ, ಅವರು ಕಂಪ್ನಿ ಒಳಗೆ ಬರ್ತಾ ಇರ್ಬೇಕಾದ್ರೆ ಒಂದೊಂದೇ ಸ್ಟಾಫು ನಮಸ್ಕಾರ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ಹೇಳಿದ್ರೆ ಗುಡ್ ಮಾರ್ನಿಂಗ್ ಅಂತೆಲ್ಲ ಬರ್ತಾ ಇರೋ ಟೈಮಲ್ಲಿ ಒಬ್ಬ ಹುಡುಗಿ ಬಂದು, ಸರ್ ಅದು ಬೋರ್ಡ್ ಮೆಂಬರ್ಸ್ ಎಲ್ಲ ವೆಯ್ಟ್ ಮಾಡಿ ಏನಕ್ಕೆ ಬಂದಿರೋ ಬೋರ್ಡ್ ಮೆಂಬರ್ಸ್ ಎಲ್ಲ ಅಂತೆಲ್ಲ ಕೇಳಿದಾಗ, ಅದು ಬೋರ್ಡ್ ಮೆಂಬರ್ಸ್ ನೀವೆಲ್ಲ ರಿಟೈರ್ಡ್ ಆಗ್ತೀರಂತೆ ಅಂತ. ನಾನು ರಿಟೈರ್ಡ್ ಆಗ್ತೇನೆ ಅಂತೆಲ್ಲ ಹೇಳಿ ಸ್ಮೈಲ್ ಮಾಡಿ ಹಾಗೆ ಬಂದುಬಿಡ್ದೆ. ಸರಿ ಈಗೆಲ್ಲ ಮುಗಿದೆ, ಇನ್ನೇನಿದ್ರು ನಮ್ಮ ಭಾವ ಅರವಿಂದ್ ಅವರೇ ಅಫಿಷಿಯಲ್ ಆಗಿ ಬಂದು ಅನೌನ್ಸ್ ಮಾಡ್ತಾರೆ ಅಂತೆಲ್ಲ ಹೇಳ್ದೆ. ಸರಿ ಅದೇ ಟೈಮ್ಗೆ ಅರವಿಂದ್ ಅವರು ಬಂದುಬಿಟ್ಟು ನಾನು ಬಂದೆ ಅಂತ ಹೇಳಿ ಅರವಿಂದ್ ಅವರೇ ಬಂದ್ಬಿಟ್ಟು ಎಲ್ಲರೂ ಖುಷಿ ಆಗ್ಬಿಡ್ತಾರೆ. ಎಲ್ಲರೂ ಬಂದ್ಕೊಳ್ಳಿ ಏನು ಸಡನ್ನಾಗಿ ಎಲ್ಲ ಬೋರ್ಡ್ ಮೆಂಬರ್ಸ್ ಗುಡ್ ಮಾರ್ನಿಂಗ್, ಏಕೆ ಎಲ್ಲ ಬೋರ್ಡ್ ಮೆಂಬರ್ಸ್ ಎಲ್ಲ ಒಂದೇ ಸಲ ಬಂದಿರಿ ಸಡನ್ನಾಗಿ ಅಂತಲೇ. ಅದೇ ಅರವಿಂದ್ ನೀವೇನೋ ರಿಟೈರ್ಡ್ ಆಗ್ತೀರಿ, ನಿಮ್ಮ ಇದು ಚೇರ್ಮನ್ ಸೀಟು ನಿಮ್ಮ ಮಗ ಬಿಟ್ಕೊಡ್ತೀರಿ ಅಂತೆಲ್ಲ ಮಲ್ಲಿಕಾ ಅವರು ಹೇಳಿದ್ರು. ಮಲ್ಲಿಕಾ ಅವರು ಹೇಳಿದಾಗ ನಂಗೆ ನಂಬಕ್ಕೆ ಆಗಿಲ್ಲ ಅಂತ. ಹೌದು ನಂಬಕ್ಕೆ ಆಗಿಲ್ಲ, ನಿಜ. ಏನಕ್ಕೆ ಅಂತಂದರೆ ನಾನು ರಿಟೈರ್ಡ್ ಆಗ್ತಾಯಿಲ್ಲ ಅಂತೆಲ್ಲ ಹೇಳ್ತಾರೆ. ಆವಾಗ ಅಗ್ನಿಗೆ ತುಂಬ ಅಂದರೆ ತುಂಬ ಕೋಪ ಬಂದುಬಿಡುತ್ತೆ. ಯಾಕಂದರೆ ಅವ್ರ ಚಿಕ್ಕಮ್ಮ ಇಬ್ಬರ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ದೊಡ್ಡದು ಮಾಡಬೇಕಂತಲೇ ಹೇಳಿರ್ತಾರೆ ಮಲ್ಲಿಕಾ ಅವರು. ಹೇಳಿದಾಗ ಇದೇ ಟೈಮಿಗೆ ಅಗ್ನಿಗೆ ತುಂಬ ಅಂದರೆ ತುಂಬ ಕೋಪ ಬಂದ್ಬಿಟ್ಟು ಮಲ್ಲಿಕಾಗೆ ಖುಷಿ ಒಳಗೆ ಸುಮ್ಮನೆ ಹೊರಗೆ ಹಂಗೆ ಮಾಡಿದ್ರೆ ಒಳಗೆ ಖುಷಿ ಆಗಿರುತ್ತೆ. ಇದೇ ಟೈಮಿಗೆ ಅವರು ಮಲ್ಲಿಕಾ ಅವ್ರ ಮಗನೂ ಅವ್ರ ಅಣ್ಣನೇ ನೋಡ್ತಾ ಇದ್ದಾನೆ. ಅವ್ರ ಅಣ್ಣ ಎಷ್ಟು ಕೋಪ ಬಂದಿರ್ತದೆ ಅಂಥೇಳಿ ಅವ್ರ ಅಣ್ಣನೇ ನೋಡ್ತಾ. ಅದೇ ಟೈಮ್ ಒಳಗಡೆ ಇದೇನಿದು ನಾನು ರಿಟೈರ್ಡ್ ಆಗ್ತೀನಿ ಅಂತ ಸಡನ್ನಾಗಿ ಮಲ್ಲಿಕಾ ನಾನು ಇವಾಗಮ್ಮ ಹೇಳಿದೆ ಇದೆಲ್ಲ ಅದು ನಿಮ್ಮ ಮುಂದೆ ಅಂತೆಲ್ಲ ಅವ್ರ ಭಾವ ಕೇಳಿದಾಗ ಭಾವ ಅದು ಅಂತೆಲ್ಲ ತಡಬಾರಿಸ್ತಾರೆ. ಈ ಕಡೆ ಸಾಕ್ಷಿಗೆ ಅವ್ರ ಅತ್ತೆ ಬೈದಿರ್ತಾರೆ. ಹೌದು ನಾನೇ ಮಾಡಿದ್ದು, ಏನಿವಾಗ ಅಂತೆಲ್ಲ, ಏನತ್ತೆ ಇಷ್ಟು ಅನ್ಯಾಯ ಮಾಡಿ ಅವಳ ಜೀವನದಲ್ಲಿ ಹಾಕಿ ಈ ಥರ ಎಲ್ಲ ಮಾಡಿ ಇಷ್ಟು ನಾನೇ ಮಾಡಿ ಇಷ್ಟು ರಾಜಾರೋಷವಾಗಿ ಹೇಳ್ತೀರಂತ ಭೂಮಿಕಾ ನಿಮಗೆ ನಾಚಿಕೆ ಆಗಬೇಕಲ್ಲ ಅಂತ. ಹೌದು, ಯಾಕಂದರೆ ಇದೆಲ್ಲ ಆಗೋಕ್ಕೆ ಕಾರಣನೇ ನಿಮ್ಮ ಮಾವ ಸರಿ ಮನೆ ಜವಾಬ್ದಾರಿ ತೊಗೊಂಡು ಎಲ್ಲ ನಡೆಸಿದ್ರೆ ನಾನು ಹಿಂಗೆ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಅವ್ರು ಸರಿಯಿಲ್ಲ, ನಾಟಕ ಊರು ಡ್ರಾಮಾ ಅಂತೆಲ್ಲ ಕಲೆ ಅಂತೆಲ್ಲ ಊರು ಸುತ್ತದೆ, ಮನೆ ಜವಾಬ್ದಾರಿ ನಾನು ಒಬ್ಬಳೆ ಯಾವುದನ್ನ ನಡೆಸ್ತೀವಿ. ಇವಳು ಬುದ್ಧಿವಂತಿಕೆಯಿಂದ ನಾನು ಬಂಡವಾಳ ಮಾಡಿಕೊಂಡೆ ಅಂತ. ಇವಳು ಓದಿ ಜಾಬ್ ಮಾಡಿದರೆ ನಾವು ಇನ್ನೂ ಚೆನ್ನಾಗಿರ್ತಿದ್ವಲ್ಲ ಅತ್ತೆ ಅಂತ ಅವ್ರ ತಂಗಿ ಬೈದಾಗ, ಚೆನ್ನಾಗಿರ್ತಿದ್ರು ಇಲ್ಲ ಅಂತ ಯಾರು ಹೇಳಿದ್ದು? ಚೆನ್ನಾಗಿರ್ತಿದ್ರು. ಯಾರ್ಯಾರು ಇರ್ತಿದ್ರು ಗೊತ್ತಾ? ನೀನು ನಿಮ್ಮ ಅಕ್ಕ ಅಷ್ಟೇ ಚೆನ್ನಾಗಿರ್ತಿದ್ರಿ. ನಾನು ನನ್ನ ಮಕ್ಕಳೆಲ್ಲ ಬೀದಿಗೆ ಬರ್ತಿದ್ವಿ. ಹಂಗಾಗಿ ಈ ಮನೆ ನಡೀತಾ ಇರೋದಕ್ಕೆ ಇವಳನ್ನ ಬಂಡವಾಳಾಗಿ ಬಳಸ್ಕೊಂಡೆ ಅಂತೆಲ್ಲ ಹೇಳಿದಾಗ ಆವಾಗ ತಾಳ್ಕೊತ ಹಿಂದೆ ಹೋಗ್ಬಿಡ್ತಾಳೆ. ಹಿಂದೆ ಹೋದಾಗ ಇದೀನಿ ಇಷ್ಟೆಲ್ಲ ಗೊತ್ತಾದ್ಮೇಲೆ ಸಾಕ್ಷಿ ನಮಗೆ ಹೆಲ್ಪ್ ಮಾಡ್ತಾಳ, ಸಾಕ್ಷಿ ಸುಮ್ಮನೆ ಬಿಡ್ತಾಳ ಅಂತೆಲ್ಲ ಅವರು ಇಬ್ಬರು ಅಕ್ಕ ತಂಗಿ ಸಿಂಧು ಬಿಂದಿ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಮ್ಮ ಮಾಡಿದ್ದು ಅದೊಂದು ಕೆಲಸ ಅಲ್ಲ ನೋಡು ಅಂತ ಅವರಿಬ್ಬರು ಬೈತಾ ಇರ್ತಾರೆ. ಅವರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊತಾ ಇರಬೇಕಾದ್ರೆ ಇದೇ ಟೈಮ್ ಒಳಗೆ ಮತ್ತೆ ಇಲ್ಲಿ ಬೋರ್ಡ್ ಮೆಂಬರ್ ನಾನು ರಿಟೈರ್ಡ್ ಆಗಿ ನನಗೆ ಅಷ್ಟು ಏಜ್ ಆಗಿದೆ, ನೋಡು ನನ್ನ ಮಗನ ಪಕ್ಕ ನಾನು ನಿಂತ್ಕೊಂಡ್ರೆ ಅಪ್ಪ ಮಗನ ಥರ ಕಾಣಿಸ್ತೀವಿ, ಅಣ್ಣ ತಮ್ಮನ ಥರ ಕಾಣಿಸ್ತೀವ ನಾವು ನೋಡು ಅಂತೆಲ್ಲ ಹೇಳ್ತಾರೆ. ನಾವು ಅಣ್ಣ ತಮ್ಮ ಥರನೇ ಕಾಣಿಸ್ತೀವಿ, ಅಪ್ಪ ಮಗನ ಥರ ನಾವು ಕಾಣಿಸೋದೇ ಇಲ್ಲ ಅಂತೆಲ್ಲ ಹೇಳ್ತೀವಿ. ವಿಶ್ವ ಅವರು ರಿಟೈರ್ಡ್ ಆದ್ರಲ್ಲ ಅಂತಾರೆ. ವಿಶ್ವ ಅವರು ರಿಟೈರ್ಡ್ ಆದರೂ ಸರಿ ಇಲ್ಲ ಅಂತ ಹೇಳೋಂಗಿಲ್ಲ. ವಿಶ್ವ ಅವರು ಅವ್ರ ಮಗನ ಜೊತೆ ಫಾರಿನ್ಗೆ ಹೋಗೋದು. ನನ್ನ ಮಗ ಇಲ್ಲೇ ಇರುತ್ತೆ, ನಾನು ನನ್ನ ಮಗನ ಜೊತೆ ಇಲ್ಲೇ ಇರ್ತೀನಿ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಸರಿ ಇರಲಿ ಬಿಡಿ, ನಿಮ್ಮ ಗೈಡೆನ್ಸ್ ಒಳಗೆ ನಿಮ್ಮ ಮಗನೂ ಇನ್ನೊಂದು ಸ್ವಲ್ಪ ದಿವಸ ನಿಮ್ಮ ಗೈಡೆನ್ಸ್ ತೊಗೊಂಡು ಆಮೇಲೆ ರೂಲ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜನ ಸಜೆಷನ್ ಕೊಟ್ಟರು. ಥ್ಯಾಂಕ್ ಫಾರ್ ಯುವರ್ ಸಜೆಷನ್ ಅಂತೆಲ್ಲ ಹೇಳಿ ಅದೇ ಟೈಮ್ ಒಳಗೆ ಅವರು ಒಬ್ಬರು ಸರ್ವೆಂಟ್ ಬಂದಾಗ ರಂಗ ಅವರು ಬಂದು ಟೀ ಕೊಡ್ತಾರೆ ಎಲ್ಲರಿಗೂ. ಬನ್ನಿ ಒಳಗಡೆ ಅಂತೆಲ್ಲ ಹೇಳಿ ಟೀ ಕೊಡ್ತಾರೆ. ಟೀ ಕೊಟ್ಮೇಲೆ ಟೀ ಕುಡೀರಿ, ಎಲ್ಲರೂ ಟೀ ಕಾಫಿ ತೊಗೊಳ್ಳಿ ಅಂತೆಲ್ಲ ಹೇಳಿ ನನಗೊಂದು ಇಂಪಾರ್ಟೆಂಟು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಆ ಮೀಟಿಂಗ್ ಹೋಗಬೇಕು, ಯು ಗೈಸ್ ಕ್ಯಾರಿ ಆನ್ ಅಂತೆಲ್ಲ ಹೇಳಿ ಹೋಗ್ಬಿಟ್ಟಾಗ ಇಲ್ಲಿ ಮಲ್ಲಿಕಾ ಮಗುವಿಗೂ ತುಂಬ ಖುಷಿ ಆಗಂದರೆ ಅರ್ಜುನ್ ತುಂಬ ಅಂದರೆ ತುಂಬ ಬಿಸಿ ಆಗಿರ್ತಾನೆ. ಅರ್ಜುನ್ಗೆ ತುಂಬ ಅಂದರೆ ತುಂಬಾ ಕೋಪ ಬಂದಿರುತ್ತೆ. ಅದನ್ನು ನೋಡಿ ಇವರಿಬ್ಬರಿಗೆ ಜಗಳ ಹಚ್ಚಿ ಇನ್ನೂ ದೂರ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಿರ್ತಾರೆ. ಅದೇ ಟೈಮ್ ಒಳಗೆ ಏನತ್ತೆ ಇಂಥ ಕೆಲಸ ಮಾಡಿರಲ್ಲ ನೀವು ಅಂತೆಲ್ಲ ಹೇಳಿದರೆ, ನಾನು ಮಾಡಿದ್ದು ನನಗೆ ತಪ್ಪಂತ ಯಾವತ್ತೂ ಅನಿಸಿಲ್ಲ, ನಾನು ಮಾಡಿದ್ದೇ ಸರಿ ಅಂತೆಲ್ಲ ಹೇಳ್ತಾರೆ. ನಿಮಗೂ ನಿಮ್ಮ ಮಕ್ಕಳಿಗೂ ನಮ್ಮ ಅಕ್ಕ ಈ ಮನೆಗಾಗಿ ಎಷ್ಟೆಲ್ಲ ದುಡ್ದು ಎಷ್ಟೆಲ್ಲ ಮಾಡಿದ್ದೀನಿ, ಹಾಕ್ಕೊಂಡಿರೋ ಚಪ್ಪಲಿ, ನೀನು ಹಾಕ್ಕೊಂಡಿರೋ ಬ್ಯಾಗು, ಬಟ್ಟೆ ಇದೆಲ್ಲದು
ನಮ್ಮ ಅಕ್ಕ ಹಾಕಿರೋ ಭಿಕ್ಷೆ ನಿನಗೆ ಅಂತೆಲ್ಲ ಹೇಳಿ ಜಗಳ ಆಡ್ತಾಯಿರ್ತಾರೆ. ಇದು ಮನೆನಾ, ಇದು ಮನೆ ಅಲ್ಲ, ಇದು ಕಳ್ಳರ ಸಂತೆ, ಹೊರಗಿರೋ ಚಪ್ಪಲಿ ಮೊದಲು ಮಾಡಿ ನಮ್ಮ ಅಕ್ಕನೇ ನಿಮಗೆಲ್ಲ ಕೊಡಿಸಿದ್ದು, ನಮ್ಮ ಅಕ್ಕನೇ ನಿಮಗೆಲ್ಲ ಮಾಡಿದ್ದು ಅಂತೆಲ್ಲ ಹೇಳ್ತಾರೆ. ಇದು ಆಮೇಲೆ ಸಾಕ್ಷಿ ಹೊರಗಡೆ ಬಂದು ಮೇನ್ ರೋಡಲ್ಲೇ ನಡ್ಕೊತ ಹೋಗ್ತಾ ಇರ್ಬೇಕಾದ್ರೆ ಅಂದರೆ ಅವ್ರ ಅತ್ತೆ ಹೇಳಿದ್ದು ಚೀಟಿ ನಾನೇ ಇಟ್ಟಿದ್ದೀನಿ ಇದಂತ ರಾಜರೋಷವಾಗಿ ಒಪ್ಪತ್ಕೊಂಡಿದ್ದು ಅದೆಲ್ಲ ನೆನೆಸ್ಕೊಂಡು ಅಳ್ಕೊಂತ ಮೇನ್ ರೋಡಲ್ಲಿ ಹೋಗ್ತಾರೆ. ಇದೇ ಟೈಮ್ಗೆ ಈ ಕಡೆಯಿಂದ ಅಗ್ನಿ ಬರ್ತಾ ಇರ್ಬೇಕಾದ್ರೆ ಯಾರು ನಮ್ಮ ರೋಡ್ ಮೇಲೆ ಹೋಗ್ಬೇಕು, ಸಾಯ್ಬೇಕಾದ್ರೆ ಎಲ್ಲ ಬಸ್ಸೋ ಲಾರಿಗೆ ಹೋಗು, ಕೆರೆ ಬಾವಿಗೆ ಹೋಗಮ್ಮ, ನನ್ನ ಗಾಳಿಗೆ ಬಂದು ಅಂತ ಒಬ್ಬರು ಬೈತಾರೆ. ಹೀಗೆ ಅಗ್ನಿ ಬರ್ತಾ ಇರೋ ಟೈಮಾಗ ಒಬ್ಬ ಹೆಂಗಸು ಬಂದು ಬನ್ನಿ ಸರ್ ನನ್ನ ಮಗ ನೋಡಿ ಅದು ಏನಾಗಿದೆ ನಿಮ್ಮ ಮಗ ಅಂದರೆ ಬನ್ನಿ ಸರ್ ಅಂತ ಹೇಳಿದ್ರೆ ಆ ಹುಡುಗ ಟೆರೆಸ್ ಮೇಲೆ ಅಲ್ಲಿ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಅಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಹೇಳಿರ್ತಾನೆ. ಅದೇ ಹಿಂಗೆ ಸೂಸೈಡ್ ಮಾಡ್ಕೊತಾ ಇದ್ದಾನ ಅಂತೆಲ್ಲ ಹೇಳಿ ಅದನ್ನು ಹೆಂಗನ ಮಾಡಿ ಬಿಡಿಸ್ಬೇಕಲ್ಲ ಅಂತೇಳಿ ಬರ್ತಾನೆ. ಫೋನ್ ಮಾಡಿದೆ, ಎಷ್ಟು ಹೇಳಿದ್ರು ಅಗ್ನಿ ಇಲ್ಲಿದ್ದಾನೆ, ಎಷ್ಟು ಹೇಳಿದ್ರು ಕೇಳೋಕ್ಕೆ ರೆಡಿ ಇರಲ್ಲ. ಬರ್ರಿ ಕೆಳಗೆ ಬನ್ನಿ ಅಗ್ನಿನೇ ಸಸ್ಪೆನ್ಸ್ ಆಗಿ ಹೋಗ್ಬಿಡ್ತಾನೆ ಹಿಡ್ಕೊಳೋಣ ಅಂತೆಲ್ಲ. ಅದೇ ಟೈಮ್ಗೆ ಅವ್ರ ಅಮ್ಮ ಫೋನ್ ಮಾಡ್ತಾರೆ. ಸೂಸೈಡ್ ಮಾಡ್ಕೊಳ್ಳೋಣ ಹುಡುಗ ಇರ್ತಾನಲ್ಲ, ಅವ್ರ ಅಮ್ಮ ಫೋನ್ ಮಾಡಿ ರಿಸೀವ್ ಮಾಡಲ್ಲ. ನೋಡೋ ಫೋನ್ ಬಂದೈತೆ ನೋಡು ಅಂತೆಲ್ಲ ಹೇಳಿದೆ. ಇಲ್ಲ, ಈ ಸಮಾಜ ಸರಿ ಇಲ್ಲ, ಒಬ್ರಿಗೆ ನಾನು ಬುದ್ಧಿ ಕಲ್ಸೋಕೆ ನಾನು ಸತ್ತೋಗ್ಬಿಡ್ತೇನೆ, ಹಿಂಗೆ ಸತ್ತೋಗ್ಬಿಟ್ರೆ ಅಲ್ಲಿಗೆ ಮುಗ್ದೋಗ್ಬಿಡ್ತೇನೆ, ನೀನು ಬುದ್ಧಿ ಕಲ್ಸೋಕೆ ಆಗಂಗಿಲ್ಲ, ನೀನು ಹೋಗ್ಬಿಟ್ರೆ ಅವ್ರು ನನ್ನ ಬುದ್ಧಿ ಕಲಿತಾರೆ, ಯಾವ ಬುದ್ಧಿ ಕಲಿಯೋಂಗೇ ಇಲ್ಲ, ಜೀವನ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಜೀವನ ದೊಡ್ಡದಿದೆ ಅಂತೆಲ್ಲ ಅದ್ರ ಪ್ರತಿಯೊಂದು ಮೋಟಿವೇಶನಲ್ ಆಗಿ ಇವಳು ಮಾತಾಡ್ತಾ ಇರ್ತಾಳೆ. ಅಮ್ಮನ ಕಳ್ಕೊಂಡಿರೋರ ಬೆಲೆಯನ್ನು ಅಮ್ಮ ಇಲ್ಲದೆ ಇರೋರಿಗೆ ಗೊತ್ತಿರುತ್ತೆ. ನೀನೇ ಹೋಗಿ ನಿಮ್ಮ ಅಮ್ಮನ ಬಿಟ್ಟು ಹೋಗ್ತಾ ಇದೆಯಾ, ನೀನು ಇಷ್ಟು ಕಷ್ಟಪಡ್ತಾಯಿದ್ದೆ, ಆಮೇಲೆ ನೀವು ಹೋದ್ಮೇಲೆ ನಿಮ್ಮ ಅಮ್ಮ ಇನ್ನೂ ಎಷ್ಟು ಕಷ್ಟಪಡ್ತಲ್ಲ ಅಂತೆಲ್ಲ ಎಕ್ಸ್ಪ್ಲನೇಷನ್ ಹೇಳ್ತಾ ಇರ್ತಾರೆ. ನಾವು 1000 ದಾರಿ ಇದೆ ಹುಡುಕ್ಬೋದು, ಕಷ್ಟದಲ್ಲಿ ನಮಗೆ ಸಾವೊಂದೇ ಪರಿಹಾರ ಅನ್ನಿಸ್ತೈತಿ, ಆದರೆ ಸಾವನ್ನು ನಾವು ಬದುಕಲಿಕ್ಕೆ 100 ದಾರಿ ಕಾರಣ ಆಗಿರುತ್ತೆ ಅಂತೆಲ್ಲ ಸಾಕ್ಷಿನೂ ಈ ಕಡೆಯಿಂದ ಮೋಟಿವೇಶನಲ್ಲಿ ಮಾತಾಡ್ತಾ ಇರ್ತಾಳೆ, ಆ ಕಡೆಯಿಂದ ಇವನು ಮೋಟಿವೇಶನಲ್ಲಾಗಿ ಮಾತಾಡ್ತಾ ಇರ್ತಾನೆ. ಅಗ್ನಿನು ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇರೋದು, ನನಗೂ ಕಷ್ಟ ಇದೆ, ನನಗೂ ಮೋಸ ವಂಚನೆ ಎಲ್ಲ ಆಗಿದೆ, ಆದರೂ ನಾನು ಬದುಕ್ತಾ ಇದ್ದೀನಲ್ವಾ ಅಂತೆಲ್ಲ ಇವರು ಈ ಕಡೆದ ಇವರು ಮೋಟಿವೇಶನಲ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಸರಿ ಅಂಥೇಳಿ ಅವನು ಒಂದೊಂದೇ ಹೆಜ್ಜೆ ಹಿಂದೆ ಸರಿಸ್ತಾ ಇರ್ತಾನೆ. ಇವ್ರು ಮೋಟಿವೇಶನಲ್ ಏನಾದರೂ ಸಾಧನೆ ಮಾಡು, ನಿನ್ನ ಜೊತೆ ನಾನು ಇರ್ತೀನಿ ಅಂತ, ಥ್ಯಾಂಕ್ಸ್ ಅಣ್ಣ ಅಂತೆಲ್ಲ ಹೇಳಿ ಹಗ್ ಮಾಡ್ಕೊತಾನೆ ಅಗ್ನಿಗೆ. ಆ ಹುಡುಗ ಸೂಸೈಡ್ ಮಾಡ್ತಾನೆ. ಆ ಹುಡುಗ ಕೆಳಗೆ ಬರ್ತಾನಂತ ಎಲ್ಲರೂ ಒಂದೊಂದೇ ಸ್ಟೆಪ್ ಹತ್ರ ಹೋಗಿ ಅವರನ್ನ ಥ್ಯಾಂಕ್ಸ್ ಅಣ್ಣ ಅಂತೇಳಿ ಹಗ್ ಮಾಡ್ಕೊತಾನೆ. ಟೈಮ್ ಒಳಗೆ ಇಲ್ಲಿ ಖುಷಿ ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ಆ ಹುಡುಗ ವಾಪಸ್ ಹೋಗಿರೋದನ್ನು ನೋಡಿ. ಇದು ಇವತ್ತಿನ ಎಪಿಸೋಡ್. ಎಷ್ಟೊಂದು ಎಪಿಸೋಡಲ್ಲಿ ಅಗ್ನಿ ಇಲ್ಲಿ ಒಂದು ಅಂಗಡಿ ಹತ್ರ ಬಂದು, ಸ್ಮಾಲ್ ಅಂಗಡಿ ಹತ್ರ ಬಂದು ಸ್ಮೋಕಿಂಗ್ ಮಾಡೋದು, ಸಿಗರೇಟ್ ತೊಗೊಂಡು ಫೋನ್ ಇಲ್ಲಿ ಇಡ್ತೀನಿ ಅಂಥೇಳಿ ಫೋನ್ ಬೀಳ್ತಿರ್ತಾನೆ. ಅದು ಒಬ್ಬರು ಬಂದು ಡ್ಯಾಶ್ ಕೊಟ್ಟಾಗ ಫೋನ್ ಬಿದ್ದೋಗಿರುತ್ತೆ. ಆ ಫೋನ್ ಬಿದ್ದೋಗಿರೋ ಫೋನ್ನ ಸಾಕ್ಷಿ ತೊಗೊಂಡ್ಬಿಟ್ಟಿರ್ತಾನೆ. ಆ ಸಾಕ್ಷಿ ತೊಗೊಂಡಿರೋ ಫೋನು ಸಾಕ್ಷಿನೇ ನನ್ನ ಫೋನ್ ಕದ್ದಿದ್ದಾಳ ಅಂತೆಲ್ಲ ಹೇಳಿ ಅಗ್ನಿ ತುಂಬ ಕೋಪ ಮಾಡ್ಕೊತಾನೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಅದು ಫೋನು ಆಕೆಗೆ ಹೆಂಗೆ ಸಿಕ್ಕಿತ್ತು ಅಂತ ಅಗ್ನಿಗೆ ಗೊತ್ತಿರಲ್ಲ. ಅಗ್ನಿ ಏನು ಅಂದ್ಕೊಂಡ್ಬಿಟ್ಟಿರ್ತಾನೆ, ಈ ಸಾಕ್ಷಿನೇ ನನ್ನ ಫೋನ್ ಕದ್ದಿದ್ದಾಳ ಈ ಹುಡುಗಿನ ಅಂತೆಲ್ಲ.